GM ಮಂದಿಮನಿಯವರ ಅಭಿಮಾನಿಗಳಿಂದ ಅಭಿಮಾನೋತ್ಸವ ಸಂಭ್ರಮದೊಂದಿಗೆ ನಡೆಯಿತು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಗದಗ ರಸ್ತೆಯಲ್ಲಿರುವ ಬಾಳೆಹಳ್ಳಿಯಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ನಡೆದ ಸುಮಾರು 34 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ GM ಮಂದಿಮನಿ ಅಭಿಮಾನೋತ್ಸವ ಕಾರ್ಯಕ್ರಮವು ಸಂಭ್ರಮದೊಂದಿಗೆ ನಡೆಯಿತು. ಅಭಿಮಾನೋತ್ಸವದ ಕಾರ್ಯಕ್ರಮದಲ್ಲಿ GM ಮಂದಿಮನಿ ದಂಪತಿಗಳು ಅವರ ಅಭಿಮಾನಿಗಳು ಬನ್ನಿ ಪತ್ರಿ, ಗುಲಾಬಿ ಹೂವು, ದಾಸವಾಳ ಹೂವು, ಸೇವಂತಿ ಹೂವು, ಚೆಂಡು ಹೂವು, ದುಂಡು ಮಲ್ಲಿಗೆ ಹೂವು ಸೇರಿದಂತೆ ಹಲವಾರು ಬಗೆಯ ಹೂಗಳಿಂದ ಅವರನ್ನು ಸನ್ಮಾನಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ GM ಮಂದಿಮನಿ ದಂಪತಿಗಳನ್ನು ಸನ್ಮಾನವನ್ನು ನೋಡಿ ಸಂತೋಷಪಟ್ಟರು. ಅದ್ಭುತ ಕಾರ್ಯಕ್ರಮ ಎಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಪೂರ್ವದಲ್ಲಿ ಪಟ್ಟಣದ ಪಂಪ ವೃತ್ತದಿಂದ GM ಮಂದಿಮನಿ ದಂಪತಿಗಳ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಪಾಲ್ಗೊಂಡಿದ್ದವು. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದ್ದ ಮುಕ್ತಿ ಮಂದಿರದ ಸ್ವಾಮಿಗಳು ಕಾರ್ಯಕ್ರಮವನ್ನು ಸಸಿ ಗಿಡಕ್ಕೆ ನೀರು ಹಾಕಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೊಳಿಸಿ GM ಮಂದಿಮನಿ ಅವರ ನಿವೃತ್ತಿ ಕುರಿತು ಬರೆದ ಗ್ರಂಥವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಹಿರಿಯ ಮುಖಂಡರಾದ ಸಣ್ಣ ವೀರಪ್ಪ ಹಳೆಯಪ್ಪನವರು ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜೂನಿಯರ್ ಶಂಕರ್ ನಾಗ್ ಅವರು ಹಾಡಿರುವ ಸಾಂಗ್ಲಿಯಾ ಚಿತ್ರದ ಹಾಡು ಎಲ್ಲರನ್ನೂ ಮನಸೆಳೆಗೊಳಿತು. ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಮಾಜಿ ಶಾಸಕರು ಎಲ್ಲ ಹಿರಿಯ ಮುಖಂಡರನ್ನು ಸನ್ಮಾನಿಸಲಾಯಿತು. ವರದಿ ವೀರಣ್ಣ ಹಾಡ್ಕರ್, NKS TV4 ಲಕ್ಷ್ಮೇಶ್ವರ. ಪ್ರಾಥಮಿಕ ಶಾಲೆ ರೈತರು ಸುಮಾರು ಪ್ರಿನ್ಸಿಪಾಲ್ ಆಗಿರತಕ್ಕಂಥ ಒಂದು ಕಾಲದಲ್ಲಿ ತಮ್ಮನ್ನೇ ತಾವು ತಿಳಿಸಿಕೊಂಡು ಅನೇಕ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ಮಾಡುವುದಷ್ಟೇ ಅಲ್ಲ, ಅವರು ಎಲ್ಲಿ ಹೋಗ್ತಾರೆ ಎಲ್ಲ ಶಾಲೆಯಲ್ಲಿ ಉನ್ನತೀಕರಣವನ್ನು ಮಾಡಿ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೂ ವಾಸ ಮಾಡಿರತಕ್ಕಂಥ ಸುಮಾರು ಮಂದಿಮನಿಯವರು ಅವರ ಅಭಿಮಾನಿಗಳು ಬಂದು ಅವರಿಗೆ ಸರ್ಕಾರವನ್ನು ಮಾಡಿದ್ದನ್ನು ನೋಡಿದರೆ ನಾವು ಹೆಚ್ಚಿನಾಗಿ ಸುಮಾರು 35-40 ವರ್ಷ ಲಕ್ಷ್ಮೇಶ್ವರ ನಗರದಲ್ಲಿ ಒಬ್ಬ ಶಾಲಾ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಹುಡುಗರಿಗೆ ಮಾಡ್ತಕ್ಕಂಥ ಶಿಕ್ಷೆಗಳು ಮಾಡ್ತಕ್ಕಂಥ ಈ ಒಂದು ಅಭಿಮಾನೋತ್ಸವವನ್ನು ನೋಡಿದರೆ ಇವತ್ತಿನ ದಿವಸ ನಾವು ಇಷ್ಟೊಂದು ದೊಡ್ಡದಾಗಿ ಮಾಡಿರ್ತಕ್ಕಂಥದ್ದನ್ನ ಬಹಳಷ್ಟು ಸಂತೋಷದಿಂದ ಹೇಳತಕ್ಕಂಥವಾಗಿದೆ. ಅವರಲ್ಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಅನುರಾಗ ಎಲ್ಲರೂ ಕೂಡ ಹಚ್ಚಿಕೊಳ್ಳತಕ್ಕಂಥದ್ದು ಒಂದು ಸಣ್ಣದಲ್ಲಿ ದೊಡ್ಡವರಲ್ಲಿ ಬಡ ಬಡವರಲ್ಲಿ ಎಲ್ಲರಲ್ಲೂ ಕೂಡ ಸುಮಾರು ರೀತಿಯಿಂದ ಕಾಣತಕ್ಕಂಥ ಹೃದಯಕ್ಕೆ ಅವರಿಗೆ ಇರೋದ್ರಿಂದ ಅವರು ಚಿಂತಿಸಿದ ಈ ಒಂದು ನಾಡಿನ ಕೆಲವು ಕೂಡ ಅಭಿವೃದ್ಧಿಯಾಗತಕ್ಕಂಥ ಒಂದು ವೃತ್ತಿಯಿಂದ ಎಲ್ಲರೂ ಕೂಡ ಸಮಾಜದಲ್ಲಿ ಹುಟ್ಟಿ ಅವರು ತಿಳಿದ ಹೇಳೋದಲ್ಲ. ನನಗೆ ಆ ಕ್ವಶನ್ ನಮ್ಮ ಮನೆಯಲ್ಲಿ ಊಟ ಮಾಡಿ ಚಾಲಿಕರ್ತಾರೆ. ಅವ್ರು ನೋಡಿ ಯಾವ ಲೆವೆಲ್ಗೆ ಬಂದರು ನನಗನ್ಸುತ್ತೆ ಒಂದು ಯಾವ ಜಿಲ್ಲಾ ಮಂದಿಗೆ ಬಂದು ಅಂತಿರ್ಬೇಕು. ಇದು ನಾವು ರಾಜಕಾರಣ ಭಾಷಣ ಬೇಕಾಗಿ ಮಾತಾಡ್ತೀವಿ, ಇಂಥವ್ರ ಮಾತಾಡೋಕೆ ನಮ್ಗೆ ಸ್ವಲ್ಪ ಅವತ್ತೇ ಅವರಿಗೆ ಇಂಥ ಒಟ್ಟು ಸತ್ಯ ಧರ್ಮ ನ್ಯಾಯದಿಂದ ಯಾರು ಇರ್ತಾರ ಅವ್ರಿಗೆ ಭೇಟಿ ಕೊಡೋದು ಗ್ಯಾರಂಟಿ. ಪಾಪ ಇಂಥ ಒಳ್ಳೆ ವ್ಯಕ್ತಿಗೆ ಒಂದು ಮುಖ್ಯಮಂತ್ರಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ
ಅವ್ರಿಗೆ ಚಿಕ್ಕೆ ಬಂತು ಪಾಪ. ಅದು ಯಾರು ಮಾಡಿಲ್ಲ ಅವ್ರು ಅನುಭವಿಸುವಂತ ಆಗ ಅವ್ರು ಹೇಳೋದ್ರಿಂದ ಬಹಳ ದೊಡ್ಡ ವ್ಯಕ್ತಿ ನಮ್ಮ ಅಕ್ಕಪಕ್ಕದ ಹಳ್ಳಿಗೆ ತಂದು ಅವ್ರ ಚಿತ್ರ ಓದ್ಕೊತೈತೆ. ನನಗೆ ಹೆಚ್ಚು ಮಾತಾಡೇ ಇಲ್ಲ ಇವತ್ತು ಈ ಸಭೆ ಅವ್ರ ಗುಣಕ್ಕೆ ಈ ದೇಶ ಹಿಡಿಬಾರ್ದು ಹೊರತು ಮಂದಿ ಅಷ್ಟು ಕೂಡ್ತಿದ್ರು ಎಲ್ಲಿ ಅದು ಸತ್ಯ ಧರ್ಮ ನ್ಯಾಯ